ಮಹಾಕುಂಭದ ಮೇಳದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ. ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ನಮ್ಮ ದೇಶ ಸಾಕ್ಷಿಯಾಗಿದ್ದು ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ಆಗಿರುವಂತಹ ಮಹಾಕುಂಭ ಮೇಳ. 46 ದಿನ ಇವತ್ತಿಗೆ. ಹಾಗಾಗಿ ಇವತ್ತು ಕೊನೆಯ ಪುಣ್ಯ ಸ್ನಾನ ಆಗ್ತಾ ಇದೆ. ಹಾಗಾಗಿ ಹಿಂದೂ ಸುನಾಮಿ ಪ್ರಯಾಗ್ರಾಜ್ನತ್ತ ನೋಡೋದಕ್ಕೆ ಸಿಗ್ತಾ ಇದೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬಿದ್ದಿದ್ದಾರೆ ಭಕ್ತರು. ಬ್ರಾಹ್ಮಿ ಮುಹೂರ್ತದಲ್ಲೇ ಮಿಂದೆದ್ದಿದ್ದಾರೆ ಭಕ್ತರು. 144 ವರ್ಷಗಳ ಬಳಿಕ ಮಹಾಕುಂಭ ಮೇಳ ಬಂದಿದ್ದು ಇಲ್ಲಿ ತನಕ 60 ಕೋಟಿಗೂ ಹೆಚ್ಚು ಜನ ಭಾಗಿಯಾಗಿರೋದು ಹಿಸ್ಟ್ರಿ ಇದು. ಅಲ್ಲ, ಒಂದು ಜಿಲ್ಲೆ ಅಂತ ಒಂದು ಊರು ಅಂದ್ರೆ ಒಂದು ಪ್ರಯಾಗ್ರಾಜ್, ಅಲಹಾಬಾದ್, ಮೊದಲು ಅಲಹಾಬಾದ್, ಈಗ ಪ್ರಯಾಗ್ರಾಜ್, ಅದೊಂದು ಜಿಲ್ಲೆ. ಆ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತಂದ್ರೆ ಒಂದು ಕ್ಷಣಕ್ಕೆ 15 ಕೋಟಿ ಜನ. ಅವರು ಕಾಲ್ ತುಳಿತಾ ಇತ್ತಲ್ಲ, 15 ಕೋಟಿ ಜನ. ಕರ್ನಾಟಕ, ತಮಿಳುನಾಡು, ಕೇರಳದ ಜನಸಂಖ್ಯೆ. ಮತ್ತೊಂದು ಕಡೆ ಇವತ್ತು ಪ್ರಯಾಗ್ರಾಜ್ನಲ್ಲಿ ಕೊನೆಯ ಪುಣ್ಯ ಸ್ನಾನ. ಉಳಿದ ಟೈಮಲ್ಲೂ ಕೂಡ ಅಲ್ಲಿ ಪುಣ್ಯ ಸ್ನಾನ ಇರುತ್ತೆ, ಇಲ್ಲ ಅಂತಲ್ಲ, ತ್ರಿವೇಣಿ ಸಂಗಮದಲ್ಲಿ ಇರುತ್ತೆ. ನಾನು ಮೊನ್ನೆ ಕೇಳ್ತಾ ಇದ್ದೆ, ಅಂದ್ರೆ ಇದು ಯಾವುದಕ್ಕೆ, ಇದು ಈ ಕುಂಭಮೇಳ ಅನ್ನೋದರ ಹಿನ್ನೆಲೆ ಏನು ಅನ್ನೋದಕ್ಕಿಂತ ಕೂಡ ಒಂದು ಕುಂಭ ಅಂದ್ರೆ 4 ಅಮೃತ ಬಿಂದು ಬಿತ್ತು, ಮತ್ತೊಂದು ಎಲ್ಲೋ ಇದ್ದಂತೆ. ಆದ್ರೆ ಹಿಂದೂ ಧರ್ಮದಲ್ಲಿ ಒಂದು ಕಡೆ ಸೇರುವುದು ಅಂತ ಯಾವತ್ತೂ ಇಲ್ಲ. ಈಗ ಮುಸ್ಲಿಮರಿಗೆ ಶುಕ್ರವಾರ ಮಸೀದಿಗೆ ಹೋಗಬೇಕು ಅಂತ ಹೇಳಿ, ಕ್ರಿಶ್ಚಿಯನರಿಗೆ ಭಾನುವಾರ ಹೋಗಬೇಕು ಅಂತ ಹೇಳಿ. ಹಿಂದೂಗಳು ಹಾಗಲ್ಲ, ದೇವಸ್ಥಾನ ಹೋಗಬಹುದು, ಹೋಗೋದನ್ನ ಇರಬಹುದು, ವಿವಿಧ ರೀತಿಯಲ್ಲಿ ದೇವರನ್ನ ಪೂಜೆ ಮಾಡಿದಂಥದ್ದು. ಸೊ ಹಾಗಿರುವಾಗ ಎಲ್ಲವೂ ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಆಚರಣೆಗಳು, ಬೇರೆ ಬೇರೆ, ನಾನು ಹೇಳಿದ್ನಲ್ಲ, ಶೈವ, ವೈಷ್ಣವ, ಮತ್ತೊಂದು, ಹಾಗಿದ್ರೆ ಅವರೆಲ್ಲ ಒಂದು ಕಡೆ ಸೇರುವುದು ಯಾವಾಗ ಅಂತ ಬಂದಾಗ 12 ವರ್ಷಗಳಿಗೊಮ್ಮೆ ಕುಂಭಮೇಳ. ಇಲ್ಲಿ ಬೇರೆ ಬೇರೆ ಪರಂಪರೆಯ ಋಷಿ ಮುನಿಗಳು ಬಂದು ಸ್ನಾನ ಮಾಡೋದು. ಜನಸಾಮಾನ್ಯರಿಗೆ ನಿಜವಾಗಿ ಸ್ನಾನ ಮಾಡಬೇಕು ಅಂತ ಇಲ್ಲ, ನಾವು ಹೋಗಿ ಅಲ್ಲಿ ಸ್ನಾನ ಮಾಡೋದಂತೆ, ಅಂದ್ರೆ ಒಂದು ಪುಣ್ಯ ಬರುತ್ತೆ ಅಂತೇಳಿ. ಆಮೇಲೆ ನಮ್ಮಲ್ಲಿ ಈಶ್ವರನ ಕಲ್ಪನೆ ಯಾವ ತರ ಇದೆ ಅಂತಂದ್ರೆ, ಈಶ್ವರ ಯಾರಿಗೂ ಯಾರಿಗೆ ಬೇಡದ್ದಿದೆ. ಈಗ ಚಂದದ್ದು ಬೇಕು, ಮತ್ತೊಂದು ಬೇಕು, ಅದು ಬೇಕು, ಇದು ಬೇಕು, ಚಿನ್ನ ಬೇಕು, ಮತ್ತೊಂದು ಬೇಕು, ಎಲ್ಲರಿಗೆ ಆಸೆ ಇರುತ್ತಲ್ವಾ. ಶಿವ ಹಂಗಲ್ಲಂತೆ. ಶಿವ ಯಾರಿಗೇನ್ ಬೇಡ ಅದನ್ನ ಕೊಡಿ ಅಂತ, ಅದನ್ನ ಸ್ವೀಕಾರ ಮಾಡೋನು. ಎಲ್ಲರ ಅಮೃತದ ಹಿಂದೆ ಹೋದ್ರು, ವಿಷ ಯಾರಿಗೂ ಬೇಡ, ತಾನು ತಗೊಂಡ. ಆಮೇಲೆ ಆತನ ಕೊರಳ ಇದರಲ್ಲಿ ತಲೆ, ಆಮೇಲೆ ಏನ್ ಬಂದ್ರು ಕೂಡ ಅವನ ತಲೆ ಮೇಲೆ ಮೆರೆಸೋದಂತೆ. ಗಂಗೆಯನ್ನು ತಲೆ ಮೇಲೆ ಮೆರೆಸೋದು, ಆಮೇಲೆ ಚಂದ್ರನನ್ನ ತಲೆ ಮೇಲೆ ಮೆರೆಸೋದು, ನಾಗನನ್ನ ತಲೆ ಮೇಲೆ ಮೆರೆಸೋದು, ಹೆಂಡತಿಯನ್ನ ತಲೆ ಮೇಲೆ ಮೆರೆಸೋದು. ಆಮೇಲೆ ಯಾರಿಗೂ ಬೇಡದ ಪುಷ್ಪ ಅಂದ್ರೆ ಈ ಹಾಲು ಬರುವ ಪುಷ್ಪ ಇರುತ್ತಲ್ಲ, ಅದನ್ನ ದೇವರಿಗೆ ಅರ್ಪಿಸೋಂಗಿಲ್ವಂತೆ, ಬಟ್ ಶಿವನಿಗೆ ಓಕೆ. ಆಮೇಲೆ ಮುಳ್ಳು ಇರುವಂತ ಯಾವುದೇ ಹಣ್ಣುಗಳು ಬೇರೆ ಯಾವುದೇ ದೇವರಿಗೆ ಅರ್ಪಣೆ ಇಲ್ಲ, ಬಟ್ ಶಿವನಿಗೆ ಅರ್ಪಣೆ. ಭಾರತವನ್ನ ಆಧ್ಯಾತ್ಮಿಕವಾಗಿ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು. ನೀವು ಇಲ್ಲಿ ತನಕ ನೋಡಿ, ನಮ್ಮಲ್ಲೊಂದು ಹಿಂಗ್ ಹೇಳ್ತಾರೆ, ಅಂದ್ರೆ ಈ ಶಿರಸ್ಸ ಚಕ್ರದಿಂದ ಕೊನೆಯ ತನಕ ಮೂಲಾಧಾರ ಚಕ್ರ ಅಂತೇಳಿ 7 ಚಕ್ರಗಳಿರುತ್ತೆ ಅಂತ ಹೇಳಿ. ಆ 7 ಚಕ್ರಗಳಲ್ಲಿ ಕೊನೆಯ ಚಕ್ರದಲ್ಲಿರುವಂತ ಒಂದು ಶಕ್ತಿ ಮೇಲಕ್ಕೆ ಹೋಗಿ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದು ಅಂತೇಳಿ. ಇದು ಆಧ್ಯಾತ್ಮದಲ್ಲಿ ಗೊತ್ತಿದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ. ಭಾರತಕ್ಕೆ ಹೆಂಗೆ ಅದನ್ನು ಸೆಟ್ಲ್ ಮಾಡಿದ್ದಾರೆ ಅಂತಂದ್ರೆ, ನೀವು ಕನ್ಯಾಕುಮಾರಿ ಹೆಸರು ಕೇಳಿದಿರಾ? ಏನ್ ಕನ್ಯಾಕುಮಾರಿ ಅಂದ್ರೆ, ಕನ್ಯಾಕುಮಾರಿ ಅಂತಂದ್ರೆ ಮದುವೆಯಾಗದ ಹೆಣ್ಣು ಮಗಳು, ಆಕೆ ಪಾರ್ವತಿ. ಆಕೆ ಅಲ್ಲಿಂದ ಚಿರಕ್ಕೆ ಹೋಗಿ ಶಿವನ ಜೊತೆ ಸೇರ್ಕೊಳ್ಳೋದು. ಅದನ್ನ ಒಂದು ಭಾರತದ ದೃಷ್ಟಿಕೋನದಲ್ಲೂ ನೋಡ್ತಾರೆ, ಮನುಷ್ಯನ ದೇಹದ ದೃಷ್ಟಿಕೋನದಲ್ಲೂ ನೋಡ್ತಾರೆ. ನೋಡಿ, ಇದಕ್ಕೆ ನಾಸಿಕ ಅಂತ ಹೇಳ್ತಾರೆ, ಆಯ್ತಾ. ಆಮೇಲೆ ಈ ಭಾಗದಿಂದ ಗಂಗೆ, ಯಮುನೆ, ಸರಸ್ವತಿ, ಆಮೇಲೆ ಇಲ್ಲಿ ಬಂದು ಇದು ಪ್ರಯಾಗ್ರಾಜು, ಆಮೇಲೆ ವಾರಣಾಸಿ. ಇಲ್ಲಿಗೆ ಹೋದ ನಂತರ ಇಲ್ಲಿ ಶಿವನ ಜೊತೆ ಲೀಲವಾಗುವುದು ಅಂತೇಳಿ ಆಧ್ಯಾತ್ಮವನ್ನು ಅಷ್ಟು ಅದ್ಭುತವಾಗಿ ವಿವರಿಸಿಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಇದು ಒಂಥರ ಪುಣ್ಯಭೂಮಿ ಭಾರತ ಅನ್ನುವಂಥದ್ದು. ಅದನ್ನು ತುಂಬಾ ಹೇಳಿದ್ರೆ ತುಂಬಾ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ಶಿವನದ್ದು ಏನ್ ಕಲ್ಪನೆ ಅಂತಂದ್ರೆ, ಒನ್ ಫೈನ್ ಡೇ ನೀವು ಶಿವನ ಬಳಿ ಹೋಗಲೇಬೇಕು. ಗಂಡ, ಹೆಂಡತಿ, ಮಕ್ಕಳು, ಐಶ್ವರ್ಯ, ಭೂಮಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತದೆ. ನಿಮ್ಮ ಹೆಂಡತಿ ಮಕ್ಕಳು ಬರೋದಿಲ್ಲ ನಿಮ್ ಜೊತೆ, ನಿಮ್ಮ ಸಂಬಂಧಿಕರು ಬರೋದಿಲ್ಲ ನಿಮ್ ಜೊತೆ, ಬಟ್ ಸ್ಮಶಾನದಲ್ಲಿ ಕಾಯ್ತಾ ಇರೋನು ಶಿವ ಮಾತ್ರ ನಿಮ್ಗೆ, ಅಂದ್ರೆ ನಿಮ್ಗಾಗಿ ಅಂತ. ಎಂತ ಕಾನ್ಸೆಪ್ಟ್ ನೋಡಿ, ಅವನ್ ನಿಮ್ಗಾಗಿ ಕಾಯ್ತಾ ಇರ್ತಾನೆ ಸ್ಮಶಾನದಲ್ಲಿ, ಅವನೊಬ್ಬನೇ ಕಾಯೋದು ಅಂತ. ಹಾಗಾಗಿ ಮೊನ್ನೆ ಶ್ರೀನಾಥ್ ಶೆಟ್ಟಿ ಒಂದು ಮಾತು ಹೇಳಿದ್ದನ್ನು ಬಹಳ ಅದ್ಭುತವಾಗಿತ್ತು. ನೀವು ಹೋಗಿಲ್ಲ ಅಂತಂದ್ರೆ ಕೊನೆಗೆ ಸತ್ತ ನಂತರ ಕೈಕಾಲು ಕಟ್ಟಿ ಕೂಡ ಶಿವನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ನೀವು ಹೋಗಿಲ್ಲ ಅಂತಂದ್ರೆ ಕೈಕಾಲು ಕಟ್ಟಿ, ಈಗ ಚಕ್ರದಲ್ಲಿ ಕಟ್ಟಿ ಕರ್ಕೊಂಡು ಹೋಗೋದು ಶಿವನ ಬಳಿಗೆನೆ, ಕೊನೆಗೆ ಅವನೇ ನಿಮ್ಮನ್ನು ನೋಡ್ಕೊಳ್ಳೋದು.
ಹಾಗಾಗಿ ಅದಕ್ಕಿಂತ ಮೊದಲೊಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು ಅವರು. ಅದಕ್ಕಿಂತ ಮೊದಲೊಮ್ಮೆ ಹೋಗಿ ಬನ್ನಿ ಅಂತೇಳಿ ಬನ್ನಿ, ನಿರಂತರವಾಗಿ ಅದರ ಬಗ್ಗೆ ಒಂದು ರಿಪೋರ್ಟ್ ನೀವು ನೋಡ್ಕೊಂಡ್ ಬನ್ನಿ, ಅದಾದ ನಂತರ ಮಾತಾಡೋಣ. ಜನ 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 ಎತ್ತ ನೋಡಿದ್ರು ಜನವೋ ಜನ. ಸಂಗಮದಲ್ಲಿ ಭಕ್ತಿ ಭಾವದ ಸಮಾಗಮ. ಮಹಾಕುಂಭಮೇಳದಲ್ಲಿ ದೇಶ ವಿದೇಶದ ಭಕ್ತರ ಆಗಮನ. ಪ್ರಯಾಗ್ರಾಜ್ನಲ್ಲಿ ಸನಾತನ ಪರಂಪರೆ ಅನಾವರಣ. ಮಹಾಕುಂಭಮೇಳದಲ್ಲಿ ಮಹಾಶಿವರಾತ್ರಿ ಸಂಭ್ರಮ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕೋಟ್ಯಾಂತರ ಭಕ್ತಗಣ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಆರಂಭವಾದ ಮಹಾಕುಂಭಮೇಳದಲ್ಲಿ ಇದುವರೆಗೆ 62 ಕೋಟಿಗೂ ಅಧಿಕ ಭಕ್ತರು ಆಗಮಿಸಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಕೋಟ್ಯಾಂತರ ಭಕ್ತರು ಕುಂಭಮೇಳಕ್ಕೆ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆಳುತ್ತಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ರಾಧಾಶ್ರಮ ವತಿಯಿಂದ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ ದೇವಾನುದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಕೋಟಿ ಕೋಟಿ ಭಕ್ತರು ವಿಶೇಷ ಪೂಜೆ ಜಪ ತಪ ಮಾಡಿ ಪುನೀತರಾಗ್ತಿದ್ದಾರೆ. ಬೆಳಗ್ಗೆ 11 ಗಂಟೆ 8 ನಿಮಿಷಕ್ಕೆ ಪ್ರಾರಂಭವಾಗುವ ಮುಹೂರ್ತ ಮತ್ತು ಫೆಬ್ರವರಿ 27ರಂದು ಬೆಳಗ್ಗೆ 8 ಗಂಟೆ 54 ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಪವಿತ್ರ ಸ್ನಾನ ಮಾಡಲು ಭಕ್ತರು ಕಾತರರಾಗಿದ್ದಾರೆ. ಇನ್ನು ಶಿವರಾತ್ರಿ ದಟ್ಟಣೆ ತಪ್ಪಿಸೋಕೆ ಜಿಲ್ಲಾಡಳಿತ ನಿನ್ನೆ ಸಂಜೆಯಿಂದಲೇ ವಾಹನ ಎಂಟ್ರಿಗೆ ತಡೆಯೊಡ್ಡಿದೆ. ಪ್ರಯಾಗ್ರಾಜ್ನೊಳಗೆ ಯಾವುದೇ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಅಂದ್ರೆ 10 ಕಿಲೋಮೀಟರ್ ದೂರದವರೆಗೆ ಯಾವುದೇ ವೆಹಿಕಲ್ಸ್ಗೆ ಅವಕಾಶ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ತ್ರಿವೇಣಿ ಸಂಗಮದಲ್ಲಿ ಗೊಂದಲ ಉಂಟಾಗದಂತೆ ಸುಗಮ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಗ್ರಾಜ್ ಮೇಲೆ ವಾಯುಪಡೆ ಕಣ್ಗಾವಲಿರಿಸಿದೆ. 2 ಕೋಟಿಗೂ ಹೆಚ್ಚು ಭಕ್ತರ ಭೇಟಿ ಸಾಧ್ಯತೆ. ಇಷ್ಟು ದಿನ ಜನ ಸೇರಿದ್ದು ಒಂದು ಇತಿಹಾಸವಾದ್ರೆ ಇಂದು ಒಂದೇ ದಿನ ಸಾಗರೋಪಾದಿಯಲ್ಲಿ ಭಕ್ತರು ಸೇರೋ ನಿರೀಕ್ಷೆ ಇದೆ. ಇದು ಒಂದು ರೀತಿಯಲ್ಲಿ 2 ಪಾಕಿಸ್ತಾನದಷ್ಟು ಜನಸಂಖ್ಯೆ, 4 ರಷ್ಯಾದಷ್ಟು, 2 ಪಟ್ಟು ಅಮೆರಿಕದಷ್ಟು ಜನಸಂಖ್ಯೆ ಎನ್ನಲಾಗ್ತಿದೆ. ಹೀಗಾಗಿ ಇಂದು ನಡೆಯೋ ಕೊನೆಯ ಪುಣ್ಯ ಸ್ನಾನ ದೊಡ್ಡ ಇತಿಹಾಸ ಸೃಷ್ಟಿಸೋದಂತೂ ಸತ್ಯ. ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೋಸ್ಟ್ಲಿ ಮಹಾಕುಂಭಮೇಳ ಹೇಗೆ ಹಿಸ್ಟ್ರಿ ಅಂತೀವೋ, ಹಲವು ವಿಶೇಷತೆಗಳಿಗೆ ಇವ್ರದೊಂದು ಹಿಸ್ಟ್ರಿ ಅಂತ 46 ದಿನ